ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಪಾರ್ಟ್ 2 ವಿಡಿಯೋ ಅಬೌಟ್ ಶ್ರವಣಬೆಳಗೊಳ. ಈಗ ಶ್ರವಣಬೆಳಗೊಳದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಇದು ಶ್ರವಣಬೆಳಗೊಳ ಏನಿದೆ, ಇದು ಹಾಸನ ಡಿಸ್ಟಿಕ್ ಸೇರುತ್ತೆ. ಸೊ ಇಲ್ಲಿ ಮೇಯ್ನ್ ಅಟ್ರ್ಯಾಕ್ಷನ್ ಏನಂದರೆ 58 ಅಡಿ ಇರೋ 58 ಫೀಟ್ ಇರೋಂಥ ಒಂದು ಸ್ಟ್ಯಾಚ್ಯೂ ಇದೆ, ಬಾಹುಬಲಿ ಸ್ಟ್ಯಾಚ್ಯೂ ಅಂತ. ಕೆಲವು ಜನ ಅದನ್ನು ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಅಂತ ಕರೀತಾರೆ, ಕೆಲವು ಜನ ಬಾಹುಬಲಿ ಅಂತ ಕರೀತಾರೆ. ಇನ್ನೊಂದು ಮೇಯ್ನ್ ಏನಂದರೆ ಇಲ್ಲಿ 12 ವರ್ಷಕ್ಕೊಂದ್ಸಲಿ ಮಹಾಮಸ್ತಾಭಿಷೇಕ ಅಂತ ನಡೆಯುತ್ತೆ. ತುಂಬ ಫೇಮಸ್ಸು. ಅದು ಆ್ಯಕ್ಚುಲಿ ನಡೆಯೋದು 12 ವರ್ಷಕ್ಕೊಂದು ಸಲ. ನಮ್ಮದು ಕುಂಭಮೇಳ ಹೆಂಗೆ ತುಂಬ ವರ್ಷಕ್ಕೊಂದು ಸಲ ನಡೆಯುತ್ತೋ ಅದೇ ಥರ 12 ವರ್ಷಕ್ಕೊಂದು ಸಲ ನಡೆಯುತ್ತೆ. ತುಂಬ ಜನ ಸೇರ್ತಾರೆ. ಆವಾಗ ಸ್ಟ್ಯಾಚ್ಯೂ ಏನಿದೆ ಅದಕ್ಕೆ ಅಭಿಷೇಕ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನೊಂದೇನೆಂದರೆ ಇದನ್ನು ನಮ್ಮ ದಕ್ಷಿಣ ಕಾಶಿ ಅಂತ ಕರೀತಾರೆ. ನಮ್ಮದು ಸೌತ್ ಇಂಡಿಯಾ ಏನಿದೆ ಆ ಸೌತ್ ಇಂಡಿಯಾಗೆ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಇದು. Take off the foo-foo, take off the cloud chase, take off the Wi-Fi, take off the money phone, take off the car loan, take off the flex and the white loss, take off the weird ass jewelry, I'ma take 10 steps, then I'm taking off top off, take off the fabricated streams and the microwave memes, it's a real world outside, take off your idols, take off the runway, take off the Cairo, take off the Sandro, pay 5 days stay, take a put a meal and a follow, take off the fuck flag, take off perception, take off the cop with the iPad, take off the unload, take off the unsure, take off the solutions I like, take off the fake deep, take off the fake woke, take off the I'm broke, I care, take off the gossip, take off the new logic, then if I'm rich, I'm real, take off the sugar mill, take off the doje, take off the broken bags, take all the designer bullshit off and what do you have? ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಈ ಟೆಂಪಲ್ ಏನಿದೆ ಜೈನಿಸ್ ಟೆಂಪಲ್, ಇದು ಜೈನ ಧರ್ಮಕ್ಕೆ ಸೇರಿದ್ದು ಟೆಂಪಲ್ಲು ಆಯಿತಾ. ಏನು ಸ್ಟ್ಯಾಚ್ಯೂ ಇದೆಯಲ್ಲ, ಅಥವಾ ನಾವೇನು ದೇವರು ಅಂತ ಕರಿತೀವಿ, ಇದು ಜೈನ ಧರ್ಮದ್ದು, ಜೈನಿಸಮ್ದು. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಹಿಂದೂ ಧರ್ಮದ ಈ ವಿಗ್ರಹಗಳು, ನಮ್ಮ ಹಿಂದೂ ಧರ್ಮ ಟೆಂಪಲಲ್ಲಿ ಏನಿರ್ತವೆ ವಿಗ್ರಹಗಳು, ಕೆತ್ತನೆಗಳು ತುಂಬ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಅಂದರೆ ಇವರು ಹಿಂದೂ ಟೆಂಪಲ್ನ ಜೈನಿಸಮ್ ಟೆಂಪಲಾಗಿ ಕನ್ವರ್ಟ್ ಮಾಡಿದ್ದಾರೋ ಅಥವಾ ಎರಡೂ ಮಿಕ್ಸ್ ಶೈಲಿಯಲ್ಲಿ ಕಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ನಮ್ಮ ಹಿಂದೂ ಧರ್ಮದ ಕುರುಹುಗಳು ತುಂಬ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಖುಷಿ ಪಡಬೇಕಾಗಿರೋದು ವಿಷಯ ಏನಂದರೆ, ಅವ್ರು ಅದನ್ನು ಇನ್ನೂ ಉಳಿಸ್ಕೊಂಡಿದ್ದಾರೆ, ಡೆಮಾಲಿಷ್ ಮಾಡಿಲ್ಲ. ಬೇರೆ ಧರ್ಮದ್ದು ಏನಕ್ಕೆ ಇಲ್ಲಿ ಇರಬೇಕು ಅಂತ ಡೆಮಾಲಿಷ್ ಮಾಡಿಲ್ಲ. ಆ ವಿಗ್ರಹಗಳಾಗಲಿ, ಆ ವಾಸ್ತುಶಿಲ್ಪ ಆಗಲಿ ಇನ್ನೂ ಉಳಿಸ್ಕೊಂಡಿದ್ದಾರೆ. ಅದಕ್ಕೊಂದು ಖುಷಿ ಪಡಬೇಕು ನಾವು. ನಮ್ಮ ಕಲ್ಚರ್ನ ಇನ್ನೊಂದು ರಿಲಿಜಿಯನ್ ಅವರು ಹಾಳು ಮಾಡ್ತಿಲ್ಲ, ಉಳಿಸ್ಕೊಂಡು ಹೋಗೋಕ್ಕೆ ನೋಡ್ತಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಸೊ ಗಾಯ್ಸ್, ದಿಸ್ ಈಸ್ ಮೈ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ಟ್ 2 ವಿಡಿಯೋ